ಮಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಘೇರಾವ್ ಹಾಕುವಂತ ಪ್ರಯತ್ನ ನಡೆದಿದೆ. ಅಲ್ಲಿನ ಬೋಂದೇಲ್ ಬಳಿ ಮುತ್ತಿಗೆ ಹಾಕೋದಕ್ಕೆ ಕಾರ್ಯಕರ್ತರು ಸೇರಿದ್ರು. ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಸಿಎಂಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಮೊನ್ನೆ ಇದು ಎಫ್ಐಆರ್ ಹಾಕ್ಸಿದ್ರು ಅಂತ ಹೇಳಿ ಭರತ್ ಮತ್ತು ಏನು ವೇದವ್ಯಾಸ್ ಕಾಮತ್ ಅವರ ವಿರುದ್ಧ ಎಫ್ಐಆರ್ ಆಯಿತು ಅಂತ ಹೇಳಿ ಇದೀಗ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋದಾಗ ಮುತ್ತಿಗೆ ಹಾಕಿದ್ದಾರೆ. ಬೋಂದೇಲ್ ಹತ್ರ ಮುತ್ತಿಗೆ ಹಾಕೋದಕ್ಕೆ ಕಾರ್ಯಕರ್ತರು ಜಮಾಯಿಸಿದ್ರು. ಸಾಕಷ್ಟು ಕಾರಣಗಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ. ಬಜೆಟ್ನಲ್ಲೂ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಹಣ ನೀಡಿದ್ದಕ್ಕೆ ಖಂಡನೆ ವ್ಯಕ್ತ ಆಯಿತು. ಬಿಜೆಪಿ ಕಾರ್ಯಕರ್ತರು ಒಟ್ಟಲ್ಲಿ ಸಿಎಂ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ತೆರೋಸಾ ಶಾಲೆಯಲ್ಲಿ ರಾಮನ ಬಗ್ಗೆ ಅವಹೇಳನವಾಗಿ ಹೇಳಲಾಯಿತು ಅನ್ನೋ ಕಾರಣಕ್ಕಾಗಿ ಒಂದು ಪ್ರೊಟೆಸ್ಟ್ ನಡೆಯಿತು. ಆ ಪ್ರೊಟೆಸ್ಟ್ನಲ್ಲಿ ವೇದವ್ಯಾಸ್ ಕಾಮತ್ ಅವರು ಅಂದರೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ಅವರ ಜೊತೆ ಭರತ್ ಶೆಟ್ಟರು ಕೂಡ ಬಂದಿದ್ದರು. ಭರತ್ ಶೆಟ್ಟಿ ಪಕ್ಕದ ಮಂಗಳೂರು ಉತ್ತರ, ವಿಶೇಷವಾಗಿ ಸುರತ್ಕಲ್, ಈ ಹಿಂದಿನ ಸುರತ್ಕಲ್ ಶಾಸಕರು ಇಬ್ಬರು ಹೋಗಿದ್ದರು. ಅಲ್ಲಿ ಗಲಾಟೆ ಆಯಿತು ಅಂತೇಳಿ ನಂತರ ಅವರ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಇದೀಗ ಎಫ್ಐಆರ್ ದಾಖಲಾಗೋದ್ರ ಜೊತೆಗೆ ಮೊದಲಿಂದಲೂ ಗೊತ್ತಲ್ಲ ಮಂಗಳೂರು ಕಡೆ ಹೆಂಗೆ ಅಂತಂದರೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ. ನೋಡಿ, ಇದು ಅವತ್ತಿನ ದೃಶ್ಯಾವಳಿ. ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟರು ಅವರ ವಿರುದ್ಧ ಎಫ್ಐಆರ್ ಆಯಿತು. ಆಮೇಲೆ ಅಲ್ಲಿ ಐವಾನ್ ಡಿಸೋಜಾ ಅವರು ಕೂಡ ಕಾಂಗ್ರೆಸ್ ಯುವ ಕಾರ್ಯಕರ್ತರೆಲ್ಲ ಸೇರಿ ಕೇಸ್ ಮಾಡಿಸ್ತಾರೆ. ಈಗ 10 ಕೋಟಿ ಹಜ್ ಭವನಕ್ಕೆ, 100 ಕೋಟಿ ಅಲ್ಪಸಂಖ್ಯಾತರಿಗೆ, ಹೀಗೆಲ್ಲ ಕಾರಣಕ್ಕಾಗಿ ಇವತ್ತು ಮುತ್ತಿಗೆ ಹಾಕಿದ್ದಾರೆ ಏರ್ಪೋರ್ಟ್ನಲ್ಲಿ. ಗಮನಿಸ್ತಾ ಇದ್ದೀರಿ ನೀವು. ನೋಡಿ, ಸಿಎಂ ಕಾರಿಗೆ ಮುತ್ತಿಗೆ ಯತ್ನ. ಸಹ್ಯಾದ್ರಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಇದೆ. ಸಹ್ಯಾದ್ರಿ ಕಾಲೇಜಿದೆ, ಅಲ್ಲಿ ಮಂಜುನಾಥ್ ಭಂಡಾರಿ ಅವರ ಕಾಲೇಜ್ ಅದು. ಮಂಜುನಾಥ್ ಭಂಡಾರಿ ಅವರು ಕಾಂಗ್ರೆಸ್ ನಾಯಕರು ಕೂಡ. ಅಲ್ಲಿಯ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದರು. ಯುವ ಕಾರ್ಯಕರ್ತರು, ಬಿಜೆಪಿ ಯುವ ಕಾರ್ಯಕರ್ತರು ತೀವ್ರವಾಗಿ ಅವರನ್ನು ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ನಡುವೆ ಜೈ ಶ್ರೀರಾಮ್ ಘೋಷಣೆ ಕೂಡ ಕೂಗಲಾಯಿತು.